ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ರೇಸು ಇವಾಗ 3 ಹಾರ್ಸ್ ರೇಸ್ ಆಗಿದೆ. ಸೌತ್ ಆಫ್ರಿಕಾ 63% ಪಾಯಿಂಟ್ಸ್ ತಗೊಂಡು ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಕೂತು ಅವರು ಸ್ಟ್ರಾಂಗ್ ಫೇವರೇಟ್ಸ್ ಆಗ್ತಾ ಇದ್ದಾರೆ ಅಥವಾ ನಂಬರ್ 1 ಟೀಮ್ ಆಗಿ ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರು ಇನ್ನೆರಡು ಪಂದ್ಯ ಆಡಬೇಕಾಗಿರೋದು, ಅದು ಮನೆ ಅಂಗಳದಲ್ಲಿ ಪಾಕಿಸ್ತಾನ್ ವಿರುದ್ಧ. ಸೊ ಸೌತ್ ಆಫ್ರಿಕಾಲಿ ಬೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ಸ್ಟ್ರಾಂಗ್ ಫೇವರೇಟ್ಸ್ ಆಗಿದ್ದಾರೆ. ಇನ್ನೊಂದು ಸ್ಥಾನಕ್ಕೆ 2 ಟೀಮ್ ಓಡಾಡ್ತಾ ಇರೋದು. 2ನೇ ಸ್ಥಾನದಲ್ಲಿರೋದು ಆಸ್ಟ್ರೇಲಿಯಾ 60% ಪಾಯಿಂಟ್ಸ್ ನ ತಗೊಂಡು ಅಡಿಲೇಡ್ ವಿಕ್ಟರಿ ಆದ್ಮೇಲೆ. 3ನೇ ಸ್ಥಾನದಲ್ಲಿ ಕೂತಿರೋದು ಟೀಮ್ ಇಂಡಿಯಾ 57% ಪಾಯಿಂಟ್ಸ್. ಸೊ ಇಲ್ಲಿಂದ ಕ್ವಾಲಿಫೈ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಜಾನಿ ಸರ್ ಅಂತ ಕೇಳಿದ್ರೆ, ನೋಡಿ ಕ್ಲಿಯರ್ ಆಗಿದೆ ಇಕ್ವೇಶನ್. 4-1 ಅಂದ್ರೆ ಇನ್ 3 ಗೆದ್ರು ಕೂಡ ಟೀಮ್ ಇಂಡಿಯಾ ಯಾವುದೇ ಒಂದು ಬೇರೆ ಟೆಸ್ಟ್ ಸೀರೀಸ್ ಮೇಲೆ ಡಿಪೆಂಡೆಂಟ್ ಆಗದೆ ಸ್ಟ್ರೈಟ್ ಅವೇ ಕ್ವಾಲಿಫೈಡ್ ಅಂತ ಹಾಕೊಂಡ್ಬಿಡ್ಬೋದು. 3-1 ಆದ್ರೆ ಏನ್ ಸರ್, ಒಂದು ಡ್ರಾ ಆದ್ರೆ ಅಂದ್ರೆ ಅವಾಗ್ಲೂ ಟೀಮ್ ಇಂಡಿಯಾ ಬೇರೆ ಸೀರೀಸ್ ಬಗ್ಗೆ ಯೋಚನೆ ಮಾಡದೆ ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬೋದು. 3-2 ಆಯ್ತು ಅಂದ್ರೆ ಅವಾಗ ಕುತ್ತಿಗೆಗೆ ಬರುತ್ತೆ. ಒಂದು ಟೆಸ್ಟ್ ಮ್ಯಾಚ್ ಆದ್ರೂ ಆಸ್ಟ್ರೇಲಿಯಾ ಶ್ರೀಲಂಕಾ ವಿರುದ್ಧ ಶ್ರೀಲಂಕಾಲ್ ಸೋಲ್ಬೇಕು. ಈ ಸೀರೀಸ್ ಸೋತ್ವಿ ನಾವು ಅಂದ್ರೆ WTC ಕ್ವಾಲಿಫೈ ಆಗಲ್ಲ ಫೈನಲ್ಗೆ, ಅದು ಖಚಿತ. ಸೊ ಈ ಹಂತದಲ್ಲಿ ಕ್ಲಿಯರ್ ಕಟ್ ಆಗಿದೆ ಟೀಮ್ ಇಂಡಿಯಾಗೆ ಈ ಕ್ವೆಶನ್. ಈಗ್ಲೂ ಅವ್ರ ಹಣೆ ಬರಹ ಅವ್ರ ಕೈಲೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು WTC ಪರಿಸ್ಥಿತಿ. ಇಂತಿ ನಿಮ್ಮ ಜಾನಿ.